ಕೊಡೋದು ಬಹುತೇಕ ಪಕ್ಕ ಆಗ್ತಾ ಇದ್ದಂತೆ ಸಿಎಂ ಆಕಾಂಕ್ಷಿಗಳ ಪಟ್ಟಿನೂ ಬೆಳೀತಾ ಇದೆ. ಸಿಎಂ ಪಟ್ಟಕ್ಕಾಗಿ ಲಾಬಿ ಜೋರಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಬಿಎಸ್ವೈ ಉತ್ತರಾಧಿಕಾರಿ ಲಿಸ್ಟ್ ರೆಡಿಯಾಗಿದ್ದು 4+1 ನಾಯಕರ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಸೋಮವಾರ ಬಿಎಸ್ವೈ ರಾಜೀನಾಮೆ. ಕರ್ನಾಟಕದ ನೆಕ್ಸ್ಟ್ ಸಿಎಂ ಯಾರು? ಫೈನಲ್ ಲಿಸ್ಟ್ನಲ್ಲಿ ಆ 5 ಹೆಸರು. ಜುಲೈ 25ಕ್ಕೆ ಹೈಕಮಾಂಡ್ ಸಂದೇಶ ಬರುತ್ತೆ. ಜುಲೈ 26ಕ್ಕೆ ನಿರ್ಧಾರ ಹೇಳ್ತೀನಿ ಅಂತ ಈಗಾಗಲೇ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಯಡಿಯೂರಪ್ಪ ಸಿಎಂ ಸ್ಥಾನ ತ್ಯಜಿಸೋದು ಪಕ್ಕಾ ಆಗ್ತಿದ್ದು ಸಿಎಂ ರೇಸ್ನಲ್ಲಿ 5 ಪ್ರಭಾವಿ ನಾಯಕರ ಹೆಸರು ಮುನ್ನೆಲೆಗೆ ಬಂದಿದೆ. ಆಯ್ಕೆ 1 PL ಸಂತೋಷ್, ಆಯ್ಕೆ 2 ಪ್ರಹ್ಲಾದ್ ಜೋಶಿ, ಆಯ್ಕೆ 3 ಮುರುಗೇಶ್ ನಿರಾಣಿ, ಆಯ್ಕೆ 4 ಅರವಿಂದ್ ಬೆಲ್ಲದ್, ಆಯ್ಕೆ 5 ಅನಾಮಿಕ ನಾಯಕ. 3 ಹೆಸರು ಮುನ್ನೆಲೆಗೆ ಬರಲು ಪ್ರಮುಖ ಕಾರಣನೂ ಇದೆ. ರಾಜ್ಯ ರಾಜಕಾರಣದಲ್ಲೇ ಇಲ್ಲದ ನಾಯಕರು ಕರ್ನಾಟಕದ ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಮಾತು ಬಿಜೆಪಿಯಲ್ಲೇ ಶುರುವಾಗಿದೆ. ಹೀಗಾಗಿ BL ಸಂತೋಷ್ ಹೆಸರು ಕೇಳಿ ಬರ್ತಿದೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸೋಕೆ ಪ್ರಹ್ಲಾದ್ ಜೋಶಿ ಬಿಟ್ರೆ ಇನ್ಯಾರೂ ಸಮರ್ಥರಿಲ್ಲ ಅನ್ನೋ ಸುದ್ದಿ ದೆಹಲಿಯಲ್ಲೇ ತೇಲಾಡುತ್ತಿದೆ. ಆಯ್ಕೆ 3ರಲ್ಲಿರೋ ಮುರುಗೇಶ್ ನಿರಾಣಿನೇ ನೆಕ್ಸ್ಟ್ ಸಿಎಂ ಆಗಬಹುದು ಅಂತಿದ್ದು ಸಾಮಾಜಿಕ ಜಾಲತಾಣದಲ್ಲಿ BY ವಿಜಯೇಂದ್ರ ಶುಭಾಶಯ ಕೋರ್ತಿರೋದು, ಮಠಾಧೀಶರು ಶುಭಾಶಯ ಕೋರ್ತಿರೋ ಫೋಟೋ ಹರಿದಾಡುತ್ತಿದೆ. ಇನ್ನು ದೆಹಲಿಯಲ್ಲಿ ಇವತ್ತು ಶಾಸಕ ಅರವಿಂದ್ ಬೆಲ್ಲದ್ ದಿಢೀರ್ ಅಂತ ಅಮಿತ್ ಶಾ ಅವರನ್ನ, ರಾಜನಾಥ್ ಸಿಂಗ್, ಭೂಪೇಂದ್ರ ಯಾದವ್ ಸೇರಿ ಹಲವು ವರಿಷ್ಠರನ್ನ ಭೇಟಿ ಮಾಡಿದ್ದು ಕೊನೆ ಘಳಿಗೆಯಲ್ಲಿ ಲಕ್ ಬೈ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಈ 4ರನ್ನು ಬಿಟ್ಟು ಅನಾಮಿಕ ನಾಯಕ ರಾಜ್ಯದ ಸಿಎಂ ಆದ್ರೂ ಅಚ್ಚರಿ ಇಲ್ಲ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಈಶ್ವರಪ್ಪ ಹೇಳಿಕೆ. ಈಗ ಕೇಂದ್ರದವರು ಯಡಿಯೂರಪ್ಪನವರು ಅವರಿಬ್ಬರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ಲಿಂಗಾಯತ್ ಇಲ್ಲ, ನಾನ್ ಲಿಂಗಾಯತ್ ಒಬ್ಬ ಬಿಜೆಪಿಗೆ ಪ್ರಮುಖರು ರಾಜ್ಯದ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ಅಚ್ಚರಿ ಅಂದ್ರೆ ಇಷ್ಟು ದಿನ ಸುಮ್ಮನಿದ್ದ ಕಂದಾಯ ಸಚಿವ ಆರ್ ಅಶೋಕ್ ದೆಹಲಿ ಮಟ್ಟದಲ್ಲಿ ನನಗೂ ಚಾನ್ಸ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರಂತೆ. ಇನ್ನು ಈಶ್ವರಪ್ಪ ಆಪ್ತರಲ್ಲಿ ಒಬ್ಬರಾದ ಹಿಂದುಳಿದ ವರ್ಗಗಳ ಮುಖಂಡ ಮುಕುಡಪ್ಪ ಯಡಿಯೂರಪ್ಪರಷ್ಟೇ ಸಮರ್ಥರು ಈಶ್ವರಪ್ಪ ಅವರನ್ನೇ ಸಿಎಂ ಮಾಡಿ ಅಂತಿದ್ದಾರೆ. ಸಿಎಂ ಆಗದಿದ್ರು ಸಚಿವ ಸ್ಥಾನಕ್ಕೆ ಕುತ್ತು ಬರದಿರಲಿ ಅಂತ ಈಶ್ವರಪ್ಪನವರೇ ಈ ದಾಳ ಹಾಕಿದ್ದಾರಂತೆ. ಇನ್ನ ಸಿಎಂ ಸೀಟೇ ಖಾಲಿ ಆಗಿಲ್ಲ, ಹೀಗೆ ಟವಲ್ ಹಾಕೋದು ಬೇಡ, ನೋಡೋಣ ಕೇಂದ್ರ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ಮುಂದೆ ತೀರ್ಮಾನ. ಈ ಮಧ್ಯೆ ನಿರಾಣಿ ಸಿಎಂ ಆದ್ರೆ ವಲಸಿಗ ಸಚಿವರಿಗೆ ಕಂಟಕ ಎದುರಾಗುವುದು ಗ್ಯಾರಂಟಿ. ಹೀಗಾಗಿ ವಲಸೆ ಸಚಿವರು ಯಡಿಯೂರಪ್ಪ ಬಳಿ ನಿರಾಣಿಗೆ ಸಿಎಂ ಸ್ಥಾನ ಕೊಡದಂತೆ ಅರ್ಜಿ ಹಾಕಿದ್ದು ನಾವೇ ದೆಹಲಿಗೂ ಹೋಗಲು ರೆಡಿ, ಅಮಿತ್ ಶಾ ಅವರ ಟೈಮ್ ಕೊಡಿಸಿ ಅಂತ ಕೇಳಿದ್ದಾರಂತೆ. ಇಷ್ಟೆಲ್ಲ ಆಗ್ತಿದ್ರು ಕೊನೆ ಕ್ಷಣದವರೆಗೂ ಹೈಕಮಾಂಡ್ ನಾಯಕರು ಗುಟ್ಟು ಬಿಟ್ಟು ಕೊಡ್ತಿಲ್ಲ. ನಾಳೆ ದೆಹಲಿ ಬಿಜೆಪಿಯಿಂದ ವೀಕ್ಷಕರು ರಾಜ್ಯಕ್ಕೆ ಬರ್ತಿದ್ದು ಅವರ ಮೂಲಕ ಸಂದೇಶ ರವಾನಿಸಲಿದ್ದಾರೆ. ದೆಹಲಿ ವೀಕ್ಷಕರು ಬಂದ ಮೇಲೆ ಯಡಿಯೂರಪ್ಪ ರಾಜೀನಾಮೆ ದಿನ ಸಮಯನೂ ಫೈನಲ್ ಆಗಲಿದೆ. ಇಷ್ಟೆಲ್ಲದರ ಮಧ್ಯೆ ಅಖಿಲ ಭಾರತ ವೀರಶೈವ ಮಹಾಸಭಾ ಯಡಿಯೂರಪ್ಪ ಪರ ಮತ್ತೆ ಬ್ಯಾಟ್ ಬೀಸಿದೆ. ಯಡಿಯೂರಪ್ಪ ಬದಲಾವಣೆ ಮಾಡುವುದು ಜೇನುಗೂಡಿಗೆ ಕೈ ಹಾಕಿದಂತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ 2 ವರ್ಷ ಸಿಎಂ ಆಗುವುದು ಅಂತ ಮೊದಲೇ ಅಗ್ರಿಮೆಂಟ್ ಆಗಿತ್ತು ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಾಂಬ್ ಹಾಕಿದ್ರೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗಿದೆ, ಅದಕ್ಕೆ ಸಿಎಂ ಬದಲಾವಣೆ ಆಗ್ತಿದೆ ಅಂದ್ರು DK ಶಿವಕುಮಾರ್. ಬಿಜೆಪಿನ ಬಹುಮತ ಮಾಡಿಕೊಂಡು ಅಧಿಕಾರಕ್ಕೆ ತಂದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರಿಗೆ ಏಜ್ ಆಗಿತ್ತು, ನಿಮಗೆ ಅವಕಾಶ ಕೊಡ್ತೀವಿ, 2 ವರ್ಷ ನೀವು ಮಾಡಿ ಅಂತ ಹೇಳಿ. 2 ವರ್ಷ ಆಗಿದೆ. ಅದು ಹೈಕಮಾಂಡ್ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಏನು ಒಪ್ಪಂದ ಆಗಿತ್ತು ಮಾತುಕತೆಯಲ್ಲಿ, ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಕೊಟ್ಟಿತ್ತು ಅದರ ಪ್ರಕಾರ ಕೇಳ್ತೀವಿ. ಮುಗಿದಿದೆ, ಈಗ ಒಂದು ಹಂತಕ್ಕೆ ಬಂದಿದೆ. ಯಾಕೆ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡಕ್ ಆಗಿಲ್ಲ. 2 ವರ್ಷದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಒಳ್ಳೆ ಆಡಳಿತ ಕೊಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಈ ಪಕ್ಷಕ್ಕೆ ಎಲ್ಲಿದೆ ಗೌರವ? ಯಾವ ರೀತಿ ಕಿತ್ತಾಟ, ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು, ಬಟ್ ಏನೇ ಅವ್ರದ್ದೇ ಅವ್ರ ಪಾರ್ಟಿ ವಿಚಾರ, ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ಆದ್ರೆ ಜನಕ್ಕೆ ಅಡ್ಮಿನಿಸ್ಟ್ರೇಷನ್ ಏನಾಯ್ತು? ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೋ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪನವರ ರಾಜೀನಾಮೆ ಬಹುತೇಕ ಖಚಿತವಾಗಿದ್ದು ಭಾನುವಾರ ತಪ್ಪಿದ್ರೆ ಸೋಮವಾರ ರಾಜೀನಾಮೆ ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ.